ಮಾರನಾಥ. ಇಂದು 25 ಜನವರಿ 2026. ಎಲ್ಲರಿಗೂ ಭಾನುವಾರದ ಶುಭ ವಂದನೆ. ಈ ದಿನದ ಧ್ಯಾನ ಭಾಗ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 11ನೇ ವಾಕ್ಯದ ಕೊನೆಯ ಭಾಗ ಹಾಗೂ 12ನೇ ವಾಕ್ಯದ ಪ್ರಾರಂಭ ಭಾಗ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ ಯೇಸುವಿನ ಪ್ರಾರ್ಥನೆಯ ಕುರಿತಾಗಿ ಬರೆದಿರುವ ಅಧ್ಯಾಯವಾಗಿದೆ. 1ರಿಂದ 5 ವಾಕ್ಯಗಳಲ್ಲಿ ಯೇಸು ಸ್ವಾಮಿ ತನಗಾಗಿ ಪ್ರಾರ್ಥಿಸುವಂಥದ್ದನ್ನು ನೋಡುತ್ತೇವೆ. 6ರಿಂದ 19 ವಾಕ್ಯಗಳಲ್ಲಿ ಯೇಸು ತನ್ನ ಶಿಷ್ಯರಿಗಾಗಿ ದೇವರಲ್ಲಿ ವಿಜ್ಞಾಪಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. 20ರಿಂದ 26 ವಾಕ್ಯಗಳಲ್ಲಿ ಯೇಸು ಅಪೊಸ್ತಲರ ಸೇವೆಯ ಫಲವಾಗಿ ರಕ್ಷಣೆಯ ಅನುಭವಕ್ಕೆ ಬರುವ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುವಂಥದ್ದನ್ನು ನೋಡುತ್ತೇವೆ. ಯೇಸುವಿನ ಈ ಪ್ರಾರ್ಥನೆಯನ್ನು ಯೇಸುವಿನ ಪೌರೋಹಿತ್ಯ ಪ್ರಾರ್ಥನೆ ಎಂದು ಕರೆಯಬಹುದು. ಯೇಸುವಿಗೆ ತನ್ನ ಐಹಿಕ ದೌತ್ಯ ಸನಿಹವಾಯಿತೆಂದು ತಾನು ತಿರುಗಿ ತಂದೆಯ ಬಳಿಗೆ ಹೊರಟು ಹೋಗಬೇಕಾದ ಸಮಯ ಸಮೀಪಿಸಿತು ಎಂಬುದಾಗಿಯೂ, ತನ್ನ ಅನುಪಸ್ಥಿತಿಯಲ್ಲಿ ಅಪೊಸ್ತಲರು ಈ ಲೋಕದಲ್ಲಿಯೇ ಇದ್ದುಕೊಂಡವರಾಗಿ ದೇವರ ಯೋಜನೆಯನ್ನು ನೆರವೇರಿಸಲು ಮತ್ತು ರಕ್ಷಣೆಯ ಸದ್ವರ್ತಮಾನವನ್ನು ತಿಳಿಸುವವರಾಗಬೇಕೆಂತಲೂ ಇರಬೇಕಾಗಿದೆ ಎಂದು ತಿಳಿದಿದ್ದರಿಂದ ಅಪೊಸ್ತಲರನ್ನು ಕಾಯಿ ಎಂದು ತಂದೆಯನ್ನು ಬೇಡುವವನಾಗಿದ್ದಾನೆ. ಈ ಒಂದು ಭಾಗದಲ್ಲಿ ಯೇಸುವಿನ ಪೌರೋಹಿತ್ಯ ಪ್ರಾರ್ಥನೆಯಲ್ಲಿ ಅಡಕವಾಗಿರುವ ಒಂದು ಅಂಶ ಅನ್ನುವಂಥದ್ದು ಅವರು ಒಂದಾಗಿರಬೇಕು. ತಂದೆಯಾದ ದೇವರು ಮತ್ತು ಮಗನಾದ ದೇವರ ಐಕ್ಯತೆಯ ಮಾದರಿಯ ಪ್ರಕಾರ ಅಪೊಸ್ತಲರು ಒಂದಾಗಿರಬೇಕು. ಐಕ್ಯತೆ ಅನ್ನುವಂಥದ್ದು ಇಚ್ಛಾಶಕ್ತಿಯನ್ನು ಮತ್ತು ಉದ್ದೇಶವನ್ನು ಪ್ರತಿಪಾದಿಸುವಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯದ 30ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ನಾನು ತಂದೆಯು ಒಂದಾಗಿದ್ದೇವೆ. ಅದೇ ಪ್ರಕಾರ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 38ನೇ ವಾಕ್ಯದಲ್ಲಿ ಯೇಸು ಹೇಳಿರುವಂಥದ್ದು, ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ತಂದೆಯಾದ ದೇವರು ಅಪೊಸ್ತಲರನ್ನು ಸಂರಕ್ಷಿಸುವುದರ ಮೂಲಕ ಅಪೊಸ್ತಲರು ಐಕ್ಯಮತ್ಯವುಳ್ಳವರಾಗಿ ತಮಗೆ ವಹಿಸಿದ ದೌತ್ಯದ ಮೂಲಕ ದೇವರನ್ನು ಮಹಿಮೆಪಡಿಸುವಂಥವರಾಗುತ್ತಾರೆ. ಯೇಸುವಿನ ಐಹಿಕ ಸೇವೆಯ ಕಾಲದಲ್ಲಿ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂದು ಹೆಸರಿಟ್ಟನು ಎಂದು ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 13ರಿಂದ 15 ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯು ದಮಸ್ಕ ಪಟ್ಟಣಕ್ಕೆ ಕ್ರೈಸ್ತರನ್ನು ಹಿಂಸಿಸುವುದಕ್ಕಾಗಿ ಹೊರಟ ತಾರ್ಸದ ಸೌಲನನ್ನು ಸಂದರ್ಶಿಸಿ ಅವನನ್ನು ಅನ್ಯ ಜನರಿಗೆ, ಅರಸುಗಳಿಗೆ, ಇಸ್ರಾಯೇಲ್ಯರಿಗೆ ಸುವಾರ್ತೆಯನ್ನು ತಲುಪಿಸುವ ದೌತ್ಯವನ್ನು ಕೊಡುವಂಥದ್ದಾಗಿ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದ 1ರಿಂದ 15 ವಾಕ್ಯಗಳಲ್ಲಿ ಕಾಣುವವರಾಗಿದ್ದೇವೆ. ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬರುವಾಗ ಪೌಲನು ಯಾಕೋಬನನ್ನು, ಪೇತ್ರನನ್ನು ಮತ್ತು ಯೋಹಾನನನ್ನು ಯೆರೂಸಲೇಮಿನಲ್ಲಿ ಭೇಟಿಯಾಗುವಂಥದ್ದನ್ನು ನೋಡುತ್ತೇವೆ. ಅದು 14 ವರ್ಷಗಳ ತರುವಾಯ, ಅಂದರೆ ಪೌಲನ ಮೊದಲನೇ ಮಿಷನರಿ ಪ್ರಯಾಣದ ನಂತರ.
ಹೀಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಯಾಕೋಬನು, ಪೇತ್ರನು ಮತ್ತು ಯೋಹಾನನು ಐಕ್ಯತೆಯನ್ನು ತೋರಿಸುವುದಕ್ಕಾಗಿ ಪೌಲನಿಗೂ ಬಾರ್ನಬನಿಗೂ ಬಲಗೈ ಕೊಟ್ಟು, ನೀವು ಅನ್ಯಜನರ ಬಳಿಗೆ ಹೋಗಿರಿ, ನಾವು ಸುನ್ನತಿಯವರ ಬಳಿಗೆ ಹೋಗುತ್ತೇವೆ ಎಂದು ಹೇಳಿದರು. ಐಕ್ಯತೆಯು ಇರಬೇಕಾದದ್ದು ಪರಸ್ಪರ ಒಂದೇ ದೌತ್ಯಕ್ಕಾಗಿ ಒಂದೇ ಉದ್ದೇಶದಿಂದ ಕರೆಯಲ್ಪಟ್ಟವರ ಮಧ್ಯದಲ್ಲಿ. ಇಂದು ಕ್ರೈಸ್ತ ಸಭೆ ಎಕ್ಯುಮೆನಿಕಲ್ ಸಂಡೇ ಅಥವಾ ಐಕ್ಯತೆ ಭಾನುವಾರವನ್ನು ಆಚರಿಸುತ್ತಿರುವಾಗ ನಾವು ನಮಗೆ ತಾನೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ, ವಿಭಿನ್ನ ಪಂಗಡಗಳವರು ವಿಭಿನ್ನ ಉಪದೇಶಗಳನ್ನು ಪಾಲಿಸುವವರಾಗಿ ವಿಭಿನ್ನವಾದ ಆರಾಧನಾ ಕ್ರಮಗಳನ್ನು ಅನುಸರಿಸುತ್ತಿರುವಾಗ ಐಕ್ಯತೆ ಎಷ್ಟರ ಮಟ್ಟಿಗೆ ದೈವಿಕತೆಯ ಅಡಿಪಾಯದಲ್ಲಿ ನಿಂತಿದೆ ಎಂಬುದಾಗಿ. ಪ್ರಿಯರೇ, ಕ್ರೈಸ್ತರಾದ ನಾವುಗಳು ಕ್ರಿಸ್ತನ ದೌತ್ಯಕ್ಕಾಗಿ ಐಕ್ಯತೆಯಿಂದ ಎಚ್ಚೆತ್ತುಕೊಳ್ಳಬೇಕಾದ ಸಮಯ ದಾಟಿ ಹೋಗಿದೆ ಎಂದರೆ ತಪ್ಪಾಗಲಾರದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮೆಲ್ಲರನ್ನು ಧಾರಾಳವಾಗಿ ಆಶೀರ್ವದಿಸಲಿ.